ನಂಬಿಕೆಗೆ ಮತ್ತು ಗೌರವಕ್ಕೆ ಶ್ರೀರಾಮನ ಧ್ವಜವನ್ನು ಎತ್ತಿ ಹಿಡಿದ ಅನಾಮಿಕಾ ಶರ್ಮಾ. ಈ ಅನಾಮಿಕಾ ಶರ್ಮಾ ಅನ್ನುವಂತಹ ಹುಡುಗಿ ಈಗಾಗಲೇ ಸ್ಕೈ ಡ್ರೈವಿಂಗ್ ಅನ್ನ ತರಬೇತಿಯನ್ನು ಪಡ್ಕೊಂಡಿದ್ದು ಮತ್ತೆ ಉನ್ನತವಾಗಿ ರೇಡಿಯೋ ಸ್ಕೈ ಡ್ರೈವಿಂಗ್ ಮಾಡಿದ್ದಾರೆ ಅನ್ನೋ ಇತಿಹಾಸವನ್ನು ಸಹ ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ನಮ್ಮ ದೇಶದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ಅಯೋಧ್ಯೆಯನ್ನ ಅಂದ್ರೆ ಅದರ ಒಂದು ಉದ್ಘಾಟನೆಯನ್ನು ಜನವರಿ 22ರಂದು ಇಟ್ಕೊಂಡಿದ್ದಾರೆ. ಈ ಒಂದು ವಿಷಯದ ಸಲುವಾಗಿ ಈ ಒಂದು ಶ್ರೀರಾಮನಿಗೆ ತಮ್ಮ ಭಕ್ತಿಯನ್ನು ಮತ್ತೆ ನಂಬಿಕೆಯನ್ನು ಗೌರವವನ್ನು ಸಲ್ಲಿಸುವುದರ ಸಲುವಾಗಿ ಈ ಒಂದು ಅನಾಮಿಕಾ ಶರ್ಮಾ ಥೈಲ್ಯಾಂಡ್ನ ಸುಮಾರು 13,000 ಎತ್ತರದ ಅಡಿಯಿಂದ ನಮ್ಮ ಶ್ರೀರಾಮ ಧ್ವಜವನ್ನು ಎತ್ತಿ ಹಿಡಿಯೋದ್ರ ಮುಖಾಂತರ ತಮ್ಮ ಗೌರವವನ್ನು ಸಲ್ಲಿಸಿದ್ದಾರೆ. ಅಂದರೆ ಆ ಒಂದು ಧ್ವಜದಲ್ಲಿ ಜೈ ಶ್ರೀರಾಮ್ ಅಂತ ಬರೆದಿತ್ತು. ಸುಮಾರು 13,000 ಅಡಿಯಿಂದ ಬೇರೆ ದೇಶದಲ್ಲಿ ಅದು ನಮ್ಮ ಒಂದು ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿದ್ದಾರಲ್ವ, ಅದು ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಸುಮಾರು ವರ್ಷಗಳಿಂದ ಈ ಒಂದು ಅಯೋಧ್ಯೆ ಕೇಸಿನ ವಿಚಾರವಾಗಿ ನಡ್ಕೊಂಡ್ಬರ್ತಾ ಇತ್ತು. ಇದನ್ನು ನಿರ್ಮಾಣ ಮಾಡೋದ ಬೇಡ ಅನ್ನೋ ವಿಚಾರವಾಗಿ ಅನೇಕ ಮಾತುಕತೆಗಳು, ವಾದ ವಿವಾದಗಳು ಕೋರ್ಟಲ್ಲಿ ನಡೀತಾ ಇತ್ತು. ಆದರೆ ಅದಕ್ಕೆಲ್ಲ ಒಂದು ಕೊನೆಯದಾಗಿ ಒಂದು ಅಯೋಧ್ಯೆನ ನಿರ್ಮಾಣ ಮಾಡಿದರೆ ಈ ಒಂದು ಅಯೋಧ್ಯೆಯ ಕಾರ್ಯ ಸಂಪೂರ್ಣವಾಗಿದ್ದು ಮತ್ತು ಇದರ ಒಂದು ಉದ್ಘಾಟನೆಯನ್ನು ಈ ಒಂದು ಜನವರಿ 22ಕ್ಕೆ ಇಟ್ಕೊಂಡಿದ್ರು. ಸೊ ಎಲ್ಲರೂ ಸಹ ತಮ್ಮ ಒಂದು ಖುಷಿಯನ್ನು ತಮ್ಮ ಒಂದು ವಿವಿಧ ರೀತಿಯಲ್ಲಿ ಆಚರಿಸ್ತಾ ಇದ್ರೆ, ಆದರೆ ಅನಾಮಿಕಾ ಶರ್ಮಾ ಅವರು ಮಾತ್ರ ತಮ್ಮದೇ ಆದಂತಹ ಶೈಲಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಂದರೆ ಈಗಾಗಲೇ ಅವರು ಸ್ಕೈ ಡ್ರೈವರ್ ಆಗಿರೋದಕ್ಕೋಸ್ಕರ ಸೊ ಈಗಾಗಲೇ ಸುಮಾರು 300ಕ್ಕೂ ಹೆಚ್ಚು ಸ್ಕೈ ಡ್ರೈವಿಂಗ್ಗಳನ್ನು ಮಾಡಿದ್ದಾರೆ. ಸೊ ಒಂದು ಏನೇ ಆಗಲಿ ನಮ್ಮ ಭಾರತದ ಚರಿತ್ರೆಯನ್ನು ಎತ್ತಿಡಿಯುವಂತಹ ಸ್ಥಾನದಲ್ಲಿ ಅನಾಮಿಕಾ ಶರ್ಮಾ ಅವರು ಒಂದು ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಈಗಾಗಲೇ ಸಂಗಮ್ ನಗರದಲ್ಲಿರುವಂತಹ ಇವರು 22 ವರ್ಷ ಇವರಿಗೆ. ಸೊ 22 ವರ್ಷದ ಯುವತಿ ಇಂತಹ ಒಂದು ಸಾಧನೆಯನ್ನು ಮಾಡಿರುವಂಥದ್ದು ತುಂಬಾ ಹೆಮ್ಮೆ ಅಂತ ಅನಿಸುತ್ತೆ. ಮತ್ತು ನಮ್ಮ ಭಾರತದ ಹಿರಿಮೆಗೆ ಮತ್ತೊಂದು ಗರಿ ಸೇರಿಸಿದಂಗೆ ಆಗತ್ತೆ. ಅಂದರೆ ಅನಾಮಿಕಾ ಶರ್ಮಾ ಅವರ ಪ್ರಕಾರ ಥೈಲ್ಯಾಂಡ್ನಲ್ಲಿರುವಂತಹ ಆಂಜನೇಯ ಸ್ವಾಮಿ ಅಂದರೆ ಈಗಾಗಲೇ ರಾಮನ ಬಂಟ ಆಂಜನೇಯ. ಸೊ ಆ ಒಂದು ಆಂಜನೇಯರ ಸ್ವಾಮಿಯ ಭಕ್ತಿ ಮತ್ತು ನಂಬಿಕೆ ಮತ್ತು ಆ ಒಂದು ದೇವರ ಆಶೀರ್ವಾದ ಇವರ ಮೇಲಿದೆ ಅನ್ನೋ ಒಂದು ನಂಬಿಕೆಗೋಸ್ಕರ ನಮ್ಮ ಭಾರತದ ಅಯೋಧ್ಯೆಯ ಶ್ರೀರಾಮನ ಧ್ವಜವನ್ನು ಎತ್ತಿ ಹಿಡಿದು ಅಲ್ಲಿಂದ ಧುಮುಕಿದ್ದಾರೆ, ಅಂದರೆ ಅಲ್ಲಿಂದ ಹಾರಿದ್ದಾರೆ. ಅಂದರೆ ಇಂತಹ ಒಂದು ವ್ಯಕ್ತಿಗಳು, ಅಂದರೆ ಇಂತಹ ಒಂದು ಸಾಧನೆ ಮಾಡುವಂತಹವರು ನಮ್ಮ ಮಧ್ಯೆ ಇರುವಂಥದ್ದು ತುಂಬ ಖುಷಿಯಾಗುತ್ತೆ. ಅದರಲ್ಲೂ ನಮ್ಮ ದೇಶದ ಒಂದು ಹಿರಿಮೆಯನ್ನು ಬೇರೆ ದೇಶದಲ್ಲಿ ಎತ್ತಿ ಹಿಡಿತಿದ್ದಾರೆ ಅಂದರೆ ಇನ್ನಷ್ಟು ಸಾಕಷ್ಟು ಹೆಮ್ಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೇನು ಅನ್ನಿಸ್ತು ಈ ಒಂದು ಅನಾಮಿಕಾ ಶರ್ಮಾ ಅವರ ಸಾಧನೆ ಬಗ್ಗೆ ಮತ್ತು ಅವರ ಒಂದು ಅಯೋಧ್ಯೆ ಶ್ರೀರಾಮನ ಭಕ್ತಿಯ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಮತ್ತು ನೀವು ಯಾವ ರೀತಿ ಇದರ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಿದ್ರೆ ಅದನ್ನು ಸಹ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.